ಎಲ್ಲರಿಗೂ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ನಿನ್ನೆ ನಾವು ಅಮಾವಾಸ್ಯೆ ಇರೋದ್ರ ಸಲುವಾಗಿ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಹೋಗಿದ್ವಿ. ಯಾಕಂದ್ರೆ ನಾವು ತಿಂಗಳಿಗೊಮ್ಮೆ ಸಿದ್ಧಾರೂಢ ಮಠಕ್ಕೆ ಹೋಗಿರ್ತೇವೆ. ಇಲ್ಲಿ ನೋಡ್ರಿ, ಇಲ್ಲಿ ಸಿದ್ಧಾರೂಢ ಮಠ ಎಂಟ್ರೆನ್ಸ್ ದ್ವಾರ ಬಾಗಲ ಎಷ್ಟು ಚಂದ ಐತೆ ನೋಡ್ರಿ. ಇದನ್ನ ಅಜ್ಜನ ಮೂರ್ತಿ ಇದ್ರಾಗ ಎಷ್ಟು ಚಂದ ಮಾಡ್ಯಾರ. ಈಗ ಒಳಗೆ ಹೋಗೋಣ ಬರ್ರಿ. ಅಲ್ಲಿ ನೋಡ್ರಿ, ಇಲ್ಲಿ ದೂರದಿಂದನೂ ಅಜ್ಜನ ಮಠ ಎಷ್ಟು ಚಂದ ಕಾಣಕತ್ತೈತಿ. ಲೈಟಿಂಗ್ನು ಮಾಡ್ಯಾರ. ನವರಾತ್ರಿ ಸಲುವಾಗಿ ಇಷ್ಟು ಚಂದ ಮಾಡ್ಯಾರ. ಎಷ್ಟು ನೋಡಿದ್ರು ಮಠನ ಎಷ್ಟು ಕಣ್ ತುಂಬ ನೋಡ್ಕೊಂಡ್ರು ಸಮಾಧಾನ ಅನ್ಸೋದಿಲ್ಲ, ಅಷ್ಟು ಚಂದ ಮಾಡ್ಯಾರ. ಅಮಾವಾಸ್ಯೆಗೊಮ್ಮೆ ಬರಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಅದಕ್ಕೆ ನಾವು ಪ್ರತಿ ತಿಂಗಳು ಬರ್ತೇವೆ. ಅಮಾವಾಸ್ಯೆಗೊಮ್ಮೆ 100 ಕಿಲೋಮೀಟ್ರ್ಲಿಂದ ಜನ ಬರ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಇಲ್ಲಿ ಹೊರಗಡೆನೆ ಕಾಯಿ ಹೊಡಿದಿರ್ತೈತಿ. ಈಗ ನಾವು ಕಾಯಿ ಹೊಡ್ಕೊಂಡು ಮಠದ ಒಳಗೆ ಹೋಗಾಕತ್ತಿದ್ವಿ. ಇಲ್ಲಿ ಬಸವಣ್ಣ ಕಂಡತು. ಬಸವಣ್ಣ ಗಣ ಚಂದ ಐತಿ. ಎಷ್ಟು ಚಂದ ಕುಂತೈತಿ ನೋಡ್ರಿ. ಮುಂದೆಲ್ಲ ಅದಕ್ಕೆ ಅಕ್ಕಿ, ಬಾಳೆಹಣ್ಣು, ಸಕ್ರೆ ಎಲ್ಲ ಹಾಕಿದ್ರು. ಅದನ್ನು ಮುಗಿಸ್ಕೊಂಡು ನಾವೀಗ ದೀಪ ಬೆಳಗಾಕತ್ತೀವಿ. ಮಣಿಯಿಂದ ತುಪ್ಪದ ದೀಪ ತೊಗೊಂಬಂದಿದ್ವಿ ನೋಡ್ರಿ. ಮಠದ ಮುಂದೆ ನಿಂತು ದೀಪ ಬೆಳಗ್ಬೇಕು. ನಾವಿಲ್ಲಿ ದೀಪ ಬೆಳಗಿ ನಂತರ ಕರ್ಪೂರ ಎಲ್ಲ ಇಲ್ಲೇ ನೋಡಿ ಹಾಕಿರ್ತಾರೆ. ಎಲ್ಲರೂ ಉದ್ಬತ್ತಿ, ಕರ್ಪೂರ ಇದನ್ನೆಲ್ಲ ಇಲ್ಲೇ ಹಾಕಿ ನಾವು ನಮಸ್ಕಾರ ಮಾಡ್ಕೊಂಡು ಸಿದ್ಧಾರೂಢ ಅಜ್ಜನ ನಮಸ್ಕಾರ ಮಾಡಕ್ಕೆ ಒಳಗೆ ಹೋದ್ವಿ. ಈಗ ನೋಡ್ರಿ, ಇಲ್ಲಿ ಸಿದ್ಧಾರೂಢ ಅಜ್ಜ ಎಲ್ಲರೂ ಎಷ್ಟು ಪಾಳ್ಯಕ್ಕೆ ಹಚ್ಚಾರ. ನಾವು ಈ ಕಡೆ ಸಾಯಿ ನಿಂತು ಸಿದ್ಧಾರೂಢ ಅಜ್ಜಗೆ ನಮಸ್ಕಾರ ಮಾಡಿ ಒಂದು 5 ನಿಮಿಷ ಅಲ್ಲಿ ಕೂತೀವಿ. ಆಮೇಲೆ ಪಕ್ಕಕ್ಕೆ ಗುರುನಾಥ ರೂಢರ ಅಜ್ಜಾರ ಮಠ ಐತಿ. ಅಲ್ಲಿ ಬಂದು ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿಯೂ 2 ನಿಮಿಷ ಮತ್ತು ಕೂತು ಆ ನಂತರ ಪಕ್ಕಕ್ಕೆ ಆರೂಢ ಅಜ್ಜಾರ ಕೈಲಾಸ ಮಂಟಪ ಐತಿ. ಇಲ್ಲಿ ಎಲ್ಲದಕ್ಕಿಂತನೂ ರಶ್ ಇರ್ತೈತಿ. ಜನ ಎಲ್ಲ ಇಲ್ಲಿ ಬಂದು ಪಾದ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನಾವು ಬಂದು ನಮಸ್ಕಾರ ಮಾಡಿ ಇಲ್ಲಿ 2 ನಿಮಿಷ ಮತ್ತು ಕೂತು ಆ ನಂತರ ವಾಪಸ್ ನಾವು ಇಲ್ಲೆಲ್ಲ ಹೊರಗಡೆ ನೋಡ್ರಿ, ಇಲ್ಲಿ ಜನನೆಲ್ಲ ನೋಡ್ರಿ, ಇಲ್ಲೆಲ್ಲ ನೋಡಿಕೊಂಡು ಮತ್ತು ವಾಪಸ್ ಮನೆ ಕಡೆ ಹೋಗ್ತೀವಿ. ಇದು ನನ್ನ ಮೊದಲೇ ಮಿನಿ ವ್ಲಾಗ್ ಆಗಿರೋದ್ರಿಂದ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿರಿ. ನಾನು ಡೈಲಿ ಒಂದೊಂದು ವ್ಲಾಗ್ನ ಹಾಕ್ತಾ ಇರ್ತೀನಿ. ನೋಡಿ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.